ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಂದನಪ್ಪ ವ್ಲಾಗ್. ಈಗ ನಾವು ಹೋಗ್ತಾ ಇದ್ದೀವಿ ಜಿಲ್ಡುಗುಂಟ ಜಾತ್ರೆ. ರೀಸೆಂಟಾಗಿ ಒಂದು ಏರ್ಪೋರ್ಟ್ದು ವಿಡಿಯೋ ಹಾಕಿದ್ದೆ, ಅದಕ್ಕೆ ಎಲ್ಲ ಫ್ಯಾಮಿಲಿ ಎಲ್ಲ ಇವಾಗ ಒಟ್ಟಿಗೆ ಸಿಕ್ಕಿದ್ದಾರೆ. ನಾವು ಇವಾಗ ಜಿಲ್ಡುಗುಂಟೆಗೆ ಹೋಗ್ತಾ ಇರೋದು. ನಮ್ಮ ಮಾಮೂನ ಮಗಳು ಪಾಪದು ಇವಾಗ ಮುಡಿ ಕೊಡೋದಿದೆ, ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಫಸ್ಟು ಏರ್ಪೋರ್ಟ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಕೇಳೋಣ. ಫಸ್ಟು ನಮ್ಮ ತಾತಂಗೆ ಕೇಳೋಣ. ತಾತ, ಇದು ಇವಾಗ ಫಸ್ಟ್ ಟೈಮ್ ನೀನು ಹೋಗಿದ್ದಲ್ಲ ಏರ್ಪೋರ್ಟ್ಗೆ, ನೀನು ಅಂದ್ಕೊಂಡಿದ್ದಲ್ಲ ಚಿಕ್ಕ ವಯಸ್ಸಿಂದ ಏರ್ಪೋರ್ಟ್ಗೆ ಹೋಗಬೇಕು ಅಂತ. ಇವಾಗ ನೀನು ಹೋಗಿದ್ದೆ, ನಿಂಗೆ ಹೆಂಗೆ ಅನಿಸ್ತು? ಫೀಲ್ ಏನು ಬಂತು? ಭಯ ಏನಾರು ಬಂತಾ? ಏನು? ಇಲ್ಲ, ನನಗೇನು ಭಯ ಬರಲಿಲ್ಲ. ಸ್ಟಾರ್ಟಿಂಗು ಹೋಗಿದ್ದಕ್ಕೆ ಭಾರಿ ಸಂತೋಷ ಆಯಿತು. ನೋಡಿರಲಿಲ್ಲ, ನಮ್ಮ ಜೀವನದಲ್ಲಿ ಕೂತಿರಲಿಲ್ಲ, ಕೂತ್ಕೊಂಡಂಗೆ ಆಯಿತು. ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿದ್ವಿ, ಭಾರಿ ಸಂತೋಷ ಆಯಿತು ನಮಗೆ. ಆಗ ಫ್ಲೈಟ್ ಮೇಲೆ ಹೋಗುತ್ತಲ್ಲ, ಅವಾಗ ಏನು ಭಯ ಆಗಲಿಲ್ಲ? ಇಲ್ಲ, ಏನು ನಮಗೇನು ಭಯ ಆಗಲಿಲ್ಲ. ನೋಡಿ ಗೈಸ್, ಬೇರೆಯವರೆಲ್ಲ ಫ್ಲೈಟ್ ಹತ್ಬೇಕಾದ್ರೆ ಭಯ ಬೀಳ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಭಯ ಬಿಟ್ಟರು, ಯಾರು ಭಯ ಬೀಳಲಿಲ್ಲ ಅಂತ ಮುಂದೆ ಕೇಳೋಣ, ಒಬ್ರೊಬ್ರಿಗೆ ರಿವ್ಯೂ ಕೇಳೋಣ. ಇವಾಗ ನಮ್ಮ ಅಜ್ಜಿಗೆ ಕೇಳೋಣ ಬನ್ನಿ, ನಮ್ಮ ಅಜ್ಜಿಗೆ ಏನು ಫೀಲ್ ಕೊಡುತ್ತೆ ಅಂತ. ಜಿ, ನಿಂಗೆ ಏನು ಫೀಲ್ ಕೊಡ್ತು ಫ್ಲೈಟು? ಇಲ್ಲ, ನಾವು ಹಾಸನ್ನಿಂದ 11 ಗಂಟೆಗೆ ಏರ್ಪೋರ್ಟಿಗೆ ಬಂದು 11ವರೆಗೆ ಏರ್ಪೋರ್ಟಲ್ಲಿ ಹತ್ತಿದ್ವು. ನಮಗೇನು ಇಂಡಿಗೋ ಫ್ಲೈಟಿಗೆ ನಾವು ಹತ್ತಿದ್ವಿ. ನಮಗೆ ಇದು ಹೊಸ ಅನುಭವ, ಆದ್ರೂ ನಮ್ಗೇನು ಭಯ ಆಗ್ಲಿಲ್ಲ. ಹೆಂಗಿತ್ತು ಕಾಶಿ ಎಲ್ಲ? ನಾವು ಅಯೋಧ್ಯಕ್ಕೆ ಹೋದ್ವು. ಅಲ್ಲಿಂದ ಅಯೋಧ್ಯದಿಂದ ಮತ್ತೆ ಇದಕ್ಕೆ ಪ್ರಯಾಗ್ರಾಜ್ಗೆ ನಾವು ಟ್ರೈನಲ್ಲಿ ಹೋದ್ವು. ಅಲ್ಲಿ ತುಂಬ ಚೆನ್ನಾಗಿದೆ. ಮೋದಿಯವರು ಅಯೋಧ್ಯದಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನ ಎಲ್ಲ ರಾಮ ಮಂದಿರ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಫ್ಲೈಟಲ್ಲಿ ಹೋಗಿದ್ದು ಹೆಂಗಿತ್ತು? ಫ್ಲೈಟಲ್ಲಿ ಎಲ್ಲ ಭಯ ಆಗ್ಲಿಲ್ವಾ? ಇಲ್ಲ, ಏನು ಭಯ ಆಗಲಿಲ್ಲ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಕಾಶಿಗೆ ಟಿ ಮಾಡ್ಕೊಂಡು ಹೋದ್ವು. ಮತ್ತೆ ವಾಪಸ್ಸು 3ನೇ ದಿವಸಕ್ಕೆ ಬೆಂಗಳೂರಿಗೆ ಬಂದು, ಏನು ಭಯ ಆಗಲಿಲ್ಲ ನಮಗೆ. ಈಗ ತಾನೇ ನಮ್ಮ ಅಜ್ಜಿ ತಾತದ ಎಕ್ಸ್ಪೀರಿಯೆನ್ಸ್ ಹಿಂಗಿತ್ತು ಅಂತ ಕೇಳಿದ್ದೀರಾ. ನೆಕ್ಸ್ಟ್ ನಮ್ಮ ಫ್ಯಾಮಿಲಿಲಿರೋ ಬರೋನಲ್ಲಿ ಎಷ್ಟು ಜನ ಆಗುತ್ತೆ ಅಷ್ಟನ್ನು ಕೇಳ್ತೀನಿ. ಈಗ ಯಾರು ಫ್ಲೈಟಲ್ಲಿ ಹೋಗಿದ್ರು ಅವ್ರನ್ನೆಲ್ಲ ಕೇಳೋಣ ಎಕ್ಸ್ಪೀರಿಯೆನ್ಸ್ ಹಿಂಗಿತ್ತು ಅಂತ. ಇವರೇ ಭಯ ಬೀಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿರಂಗೆ ಅವರು ಭಯ ಬಿದ್ದಿರಲ್ಲ. ನೋಡೋಣ ಬನ್ನಿ, ನೆಕ್ಸ್ಟ್ ಜಿಲ್ಡುಗುಂಟೆಗೆ ಹೋಗ್ಬಿಟ್ಟು ಸಿಗೋಣ. ಟೈಮಲ್ಲಿ ನಾವು ಜಾತ್ರೆಗೆ ರೀಚ್ ಆಗಿದ್ದೀವಿ. ಈ ದೇವಸ್ಥಾನ ಬಂದ್ಬಿಟ್ಟು ನರಸಿಂಹಸ್ವಾಮಿದು ಜಿಲ್ಡುಗುಂಟೆ. ಇಲ್ಲಿ ಫಸ್ಟು ದರ್ಶನ ಮಾಡಿಕೊಂಡು ನರಸಿಂಹಸ್ವಾಮಿ ದೇವಸ್ಥಾನ, ಇಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಫಸ್ಟು ನಾವು ಅಂದ್ಕೊಂಡಿದ್ದು ತೇರೆಲ್ಲ ಆಗೋಗಿದೆ ಅಂತ ಅಂದ್ಕೊಂಡು ಬಂದಿದ್ದು, ಯಾಕೆಂದರೆ ದೂರದಿಂದ ಬರಬೇಕಲ್ಲ, ಜನ ಎಲ್ಲ ಫುಲ್ ಟ್ರಾಫಿಕ್ ಆಗುತ್ತೆ ಅಂತ. ಆದರೆ ನಿನ್ನೆ ಇದ್ದಿದ್ದು ತೇರು, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅಲ್ಲಿಗೂ ಜಾಸ್ತಿ ಜನ ಇದ್ದಾರೆ, ಇನ್ನೂ ಬರ್ತಾ ಇದ್ದಾರಂತೆ. ನೋಡೋಣ, ಅಷ್ಟೊಳಗಡೆ ದರ್ಶನ ಆದರೆ ಮಾಡ್ಕೊಳೋಣ. ಇವಾಗ ಪಾಪುಗೆ ಮುಡಿ ತೆಗ್ಸೋಣ ಬನ್ನಿ. ಎಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ ಕಾಯ್ತಾ ಇದ್ದಾರೆ. ದೇವಸ್ಥಾನ ಇದೆ, ಇದು ನರಸಿಂಹಸ್ವಾಮಿ ದೇವಸ್ಥಾನ, ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಇದು ಆಂಧ್ರ ಬಾರ್ಡರ್ಗೆ ಬರುತ್ತೆ. ಮಂಗಳಾರತಿ ಮಾಡಿಸ್ಕೊಂಡು ಆ ದೇವಸ್ಥಾನದಾಗ ಹೋಗಿ ಅಲ್ಲಿ ಮಂಗಳಾರತಿ ಮಾಡಿಸ್ಕೊಂಡು ಲಕ್ಷಣ ಊಟ ಮಾಡ್ಬಿಟ್ಟು ಈಗೇನು ನೋಡ್ತಾ ಇದ್ದೀರಾ, ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಭಕ್ತರಳ್ಳಿಯಲ್ಲಿರೋದು. ಫಸ್ಟು ನಾವು ಇಲ್ಲಿ ಆರತಿ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ 1 ಕಿಲೋಮೀಟ್ರ್ ಇಲ್ಲ 1.5 ಕಿಲೋಮೀಟ್ರ್ ಇದೆ, ಅದು ಜಿಲ್ಡುಗುಂಟೆ ಜಾತ್ರೆ. ಅಲ್ಲೂ ಆಂಜನೇಯ ದೇವಸ್ಥಾನ, ಅದು ಮನೆ ದೇವರು. ಈಗ ಆರತಿ ಎತ್ಕೊಂಡು 3 ಪ್ರದಕ್ಷಿಣೆ ಆಗಬೇಕು ಅಥವಾ 1 ಹಾಕಬೇಕು. ಬೇರೆಯವರೆಲ್ಲ 1 ಪ್ರದಕ್ಷಿಣೆ ಹಾಕ್ತಾರೆ, ಸ್ವಲ್ಪ ಜಾಸ್ತಿ ಜನ 3 ಪ್ರದಕ್ಷಿಣೆ ಹಾಕ್ತಾರೆ. ಏನು ಎಂಟ್ರೆನ್ಸ್ ಮಾಡ್ತಾ ಇದ್ದೀವಿ ನೋಡಿ, ಯಾವ ಥರ ಚೆನ್ನಾಗಿ ಮಾಡಿ ಎಲ್ಲ ಆರತಿ ಎಲ್ಲ ಒಟ್ಟಿಗೆ ಎತ್ಕೊಬಂದರೆ ಯಾವ ಥರ ಇರುತ್ತೆ. ನಮ್ಮ ಮಕ್ಕಳನ್ನು ಅಲ್ಲಿ ಎತ್ಕೊಂಡಿದ್ದಾರೆ ಆರತಿನ. ಈಗ ಇಲ್ಲಿ ನೋಡಿ ಎಲ್ಲ ಪ್ರದರ್ಶನ ಎಲ್ಲ ಆಗ್ತಾಯಿದ್ದಾರೆ. ಈಗಾಗಲೇ ಜನ ಜಾಸ್ತಿ ಆಗಿದೆ. ಇಲ್ಲಿ ಆರತಿ ಪ್ರದರ್ಶನ ಆಗಿದ ತಕ್ಷಣ ಇಲ್ಲಿ ಈರ್ಗಾಯಿ ಹೊಡಿತಾರೆ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಆರತಿ ಆದಮೇಲೆ ಈರ್ಗಾಯಿ ಹೊಡಿತಾರೆ. ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಇರುತ್ತೆ ನೋಡೋಣ. ಜನ ಎಲ್ಲ ಜಾಸ್ತಿ ಜನ ಆಗಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಏನಂದರೆ, ನೀವು ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರೂ ಆಗುತ್ತಂತೆ. ಫಸ್ಟು ಆರತಿ ಆಗಿದೆ. ಈಗ ನೆಕ್ಸ್ಟು ನಮ್ಮ ಪಾಪುಗೆ ಮುಡಿ ಕೊಡಬೇಕು. ಇವಾಗ
ದೇವರ ಪ್ರದರ್ಶನ ಒಳಗಡೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಪಾಪುಗೆ ಮುಡಿ ಕೊಡಿಸೋ ಪ್ರೋಗ್ರಾಮ್ ಇರುತ್ತೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ನೋಡಿ. ಡೆಕೋರೇಷನ್ನು ಯಾವ ಥರ ಚೆನ್ನಾಗಿ ಮಾಡಿದ್ದಾರೆ. ಹಿಂದಿನ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಇನ್ನೂ ಚೆನ್ನಾಗೇ ಮಾಡಿದ್ದಾರೆ ಅಲಂಕಾರ ಎಲ್ಲ. ಅಷ್ಟು ದೂರದಿಂದ ಬಂದು ನೋಡ್ಕೊಂಡು ಹೋಗೋದು ಒಂಥರ ಖುಷಿ ಆಗುತ್ತೆ. ಅವಾಗ ಬರ್ತಾ ಇರಬೇಕು ಮನೆ ದೇವರಿಗೆ, ಅದಕ್ಕೆಲ್ಲ ಅಲ್ಲಿ ಫೋಟೋ ಬಿಡು. ಮಾಮ ಫೋಟೋ ವಿಡಿಯೋ ಮಾಡ್ತಾರೆ. ಈಗೆಲ್ಲ ಮುಡಿಯೆಲ್ಲ ತೆಗ್ಸ್ಕೊತಾ ಇದ್ದಾರೆ, ದೊಡ್ಡವರು ಕೂಡ ತೆಗ್ಸ್ಕೊತಾ ಇದ್ದಾರೆ. ನೆಕ್ಸ್ಟು ನಮ್ಮದು ಟೋಕನ್ ಇದೆ, ಕಾಯ್ತಾ ಇದ್ದೀವಿ ಹೆಂಗೆ ರಿಯಾಕ್ಷನ್ ಮಾಡುತ್ತೆ ಅಂತ. ನಮಗೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ, ನೋಡೋಣ. ಅದಕ್ಕೆ ಒಂದು ಕ್ಲಿಪ್ಸ್ ಹಾಕಿರ್ತೀನಿ ಮುಂಚೆದು. ಈಗ ತಾನೇ ನಾವು ಪಾಪಿಗೆ ಮುಡಿ ಕೊಡ್ಸ್ಕೊಂಡು ಬಂದ್ವಿ ನಮ್ಮ ಮಕ್ಕಳಿಗೆ. ಮತ್ತು ಇವಾಗ ಪಾಪಿಗೆ ಆರತಿ ಮಾಡಬೇಕು, ಇದು ಶಾಸ್ತ್ರ. ಇವಾಗ ಮುಡಿ ಆಗಿದ ತಕ್ಷಣ ಇವಾಗ ಜಾಸ್ತಿ ಅಲ್ತಾಯಿತು, ಅದಕ್ಕೆ ನಮ್ಮ ಮಕ್ಕಳಿಗೆ ಮಾತ್ರ ಇವಾಗ ಮಾಡ್ತಾ ಇರೋದು. ಇನ್ನೊಂದೇನೆಂದರೆ ಇವಾಗ ಸ್ಟಾರ್ಟಿಂಗ್ ಯಾರು ಮುಡಿ ಕೊಡ್ತೀರಾ ಆವಾಗ ಆದಷ್ಟು ನೀವು ಬ್ಲೇಡಲ್ಲಿ ಅವಾಯ್ಡ್ ಮಾಡಿಸಿ. ಯಾಕೆಂದರೆ ಅದು ಎಳೆ ಚರ್ಮ ಇರುತ್ತಲ್ಲ, ಅದನ್ನು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಮಿಷಿನಲ್ಲಿ ಕೊಡಿಸ್ರೆ ಆರಾಮಾಗಿ ಈಸಿಯಾಗಿ ಬರುತ್ತೆ, ಮತ್ತು ಯಾವುದೋ ಪ್ರಾಬ್ಲಮ್ ಇರೋಲ್ಲ. ಮತ್ತು ಪಾಪು ಅದಕ್ಕೂ ಫಸ್ಟ್ ಟೈಮ್ ಮಾಡಿಸೋದು ಎಕ್ಸ್ಪೀರಿಯೆನ್ಸ್ ಏನಿರೋಲ್ಲ, ಜಾಸ್ತಿ ಒದ್ದಾಡಿಬಿಡುತ್ತೆ. ಹಾಗಾಗಿ ಮಿಷಿನಲ್ಲಿ ಕೊಡ್ಸೋಕ್ಕೆ ಟ್ರೈ ಮಾಡಿ. ಈ ಶಾಸ್ತ್ರ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಇದೆ. ಜನ ಎಲ್ಲ ಜಾಸ್ತಿ ಆಗಿದ್ದಾರೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. ಇವಾಗ ಜನಗಳದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ದೇವ್ರದ್ದು ಆದರೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೆಂಗಿದೆ ಸಿಚುವೇಶನ್ ಅಂತ, ಬನ್ನಿ. ನಾವು ಕುರ್ಸಕ್ಕಾಗಲ್ಲ, ಹೋಗಲ್ಲ. ಚೆನ್ನಾಗಿ ಕಾಣಲ್ಲ ಕಂಡ್ರು ಅದರಲ್ಲಿ, ಫೋನಲ್ಲಿ ಟಿವಿಲಿ ಚೆನ್ನಾಗಿ ಕಾಣಲ್ಲ. ಟಿವಿಲಿ ಚೆನ್ನಾಗಿ ಏನು ಸಗದ ಬಂದಿತ್ತು ನೋಡಿ ಏರ್ಪೋರ್ಟ್ದಲ್ಲಿ. ಫೋನಲ್ಲಿ ಇಷ್ಟು ಚಿಕ್ಕುತ್ತದೆ. ಇದು ಏನಿದು ವಿಡಿಯೋ ಇಷ್ಟ ಅನ್ಸುತ್ತೆ. ಬೆಳಿಗ್ಗೆ ನೋಡಿದ್ನಲ್ಲ ನೈಟು ವಿಡಿಯೋ, ಏನು ಸಗದ ಬಂದಿತ್ತು ಕ್ಲಾರಿಟಿ. ಟಿವಿಲೇ ಚೆನ್ನಾಗಿ ಫೈರ್ ಟಿವಿ ಫೈನಲಿ ಜಾತ್ರೆ ಮುಗಿಸ್ಕೊಂಡು ಬಂದ್ವಿ. ನಾವು ಅಂದ್ಕೊಂಡಿದ್ದೆ ಒಂದು, ಆದರೆ ಅಲ್ಲಿ ಆಗಿದೆ ಇನ್ನೊಂದು. ನಾವು ಪಾಪು ಅಳಲ್ಲ ಅಂತ ಅಂದ್ಕೊಂಡಿದ್ವಿ, ಆದರೆ ಜಾಸ್ತಿ ರೋದನೆ ಕೊಟ್ಬಿಡ್ತು. ಬನ್ನಿ ಫಸ್ಟ್ ಇವಾಗ ನಮ್ಮ ಮಾಮನು ನಮ್ಮ ಅತ್ತೆ ಇವಾಗ ನಮ್ಮ ಜೊತೆ ಇದ್ದಾರೆ. ನಾವು ಫಸ್ಟು ಅವರಿಗೆ ಫ್ಲೈಟಿನ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಕೇಳೋಣ. ಫಸ್ಟು ನಮ್ಮ ಅತ್ತೆ ಕೇಳೋಣ. ಅವ್ರಿಗೆ ಈ ಸೆಕೆಂಡ್ ಟೈಮು ನನಗೆ ಗೊತ್ತಿರೋಂಗೆ ಅವ್ರಿಗೆ ಏನು ಫೀಲ್ ಕೊಟ್ಟಿಲ್ಲ ಅನಿಸುತ್ತೆ. ಆದ್ರೂ ಅವ್ರಿಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಒಂದು ಕೇಳೋಣ ಅವ್ರಿಗೆ. ಬನ್ನಿ. ಅದೇ ನಿಮಗೆ ಫ್ಲೈಟ್ ಬರೋಲ್ಲ ಏನಿಸ್ತು? ಇದು ಸೆಕೆಂಡ್ ಟೈಮ್ ತಾನೇ ನಿಮ್ಮದು? ಸೆಕೆಂಡ್ ಟೈಮು ಒಳ್ಳೆ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ಫಸ್ಟ್ ಟೈಮು ಸ್ವಲ್ಪ ಭಯ ಆಗಿತ್ತು. ಈ ಟೈಮು ಅಷ್ಟೇನು ಇದು ಅನ್ನಿಸ್ಲಿಲ್ಲ. ಓಕೆ, ಎಲ್ಲರೂ ಜೊತೆಲಿದ್ದಿದ್ದರಿಂದ
ಬಿಟ್ಟಿದ್ದಕ್ಕೆ ನಿಮ್ಮ ಚಿಕ್ಕ ಮಗ ಇಲ್ಲವೇ ನಮ್ಮ ಡಾರ್ಲಿಂಗ್ಗಳು ಇವರಿಬ್ರು ಬಿಟ್ಟೋಗಿದ್ದಕ್ಕೆ ಏನಿಸ್ತು? ಮಜಾ ಬಂತ ನಿಂಗೆ? ಯಾಕ ಜಾಗ ಹಂಗಂದ್ರೆ ನಿಮ್ಮ ಅಪ್ಪ ಅಮ್ಮ ಟಿ ವಿ ನೋಡಕ್ ಬಿಡ್ತಾ ಇರ್ಲಿಲ್ಲ ನಿನ್ನ? ಇಲ್ಲ, ಅಲ್ಲೆಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಮಕ್ಳನ್ನ ಕರ್ಕೊಂಡು ಹೋಗಿದ್ರೆ. ನಮ್ಗಳಿಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಇಲ್ಲಿ ವೆದರ್ಗೂ ಅಲ್ಲಿ ವೆದರ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಅಲ್ಲಿ ಹೋಗಿದ್ದಿದ್ರೆ ಇವರೆಲ್ಲ ತುಂಬಾ ಸಫರ್ ಆಗುತ್ತೆ, ಅಂದ್ರೆ ಹೆಲ್ತ್ ಇಶ್ಯೂಸ್ ತುಂಬಾ ಜಾಸ್ತಿ ಆಗ್ಬಿಡ್ತಾ ಇತ್ತು. ನಮ್ಗಳಿಗೆ ಸ್ವಲ್ಪ ತುಂಬಾ ಕಷ್ಟ ಆಗಿತ್ತು. ಅಂದ್ರೆ ಇಲ್ಲಿ ವಾತಾವರಣ ಅಲ್ಲಿ ವಾತಾವರಣ ತುಂಬಾ ವ್ಯತ್ಯಾಸ ಇದೆ. ಓಕೆ, ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ, ಬಟ್ ಮಕ್ಕಳಾಗಿದ್ರೆ ಟಯರ್ಡ್ ಆಗ್ಬಿಡೋರು. ಗೈಸ್ ನೋಡಲ್ಲ ನಮ್ಮ ಮತ್ತೆ ಏನು ಒಪಿನಿಯನ್ ಕೊಟ್ಟರು ಅಂತ ನೋಡಿ. ನಮ್ಮ ರೋಡಿ ಏನು ಇಲ್ಲೇ ಇಷ್ಟು ಕ್ವಾಡ್ಲೆ ಕೊಡ್ತಾವನೆ ಅಂದರೆ ಇನ್ನು ಫ್ಲೈಟಲ್ಲಿ ಇನ್ನೆಷ್ಟು ಕ್ವಾಡ್ಲೆ ಕೊಡ್ತಾ ಇರಲಿಲ್ಲ. ಅದಕ್ಕೆ ಅವ್ರು ಕರ್ಕೊಂಡೋಗಿಲ್ಲ. ಇವಾಗ ನಾನು ಎಷ್ಟು ನಮ್ಮ ಮಾಮೂಲಿ ಕೇಳೋಣ, ನಮ್ಮ ಮಾಮ ಫಸ್ಟ್ ಟೈಮ್ ಹೋಗಿರೋದು. ನಮ್ಮ ಮಾಮಂಗೆ ಏನು ಅನಿಸುತ್ತೆ ನೋಡೋಣ ಬನ್ನಿ. ಮಾಮ ನಿಂಗೆ ಏನು ಫೀಲ್ ಕೊಡ್ತು? ನನಗೆ ಫಸ್ಟ್ ಟೈಮ್ ಆದ್ರೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನನಗೆ ಲ್ಯಾಂಡಿಂಗ್ ಆಗಿರ್ಬೋದು, ಟೇಕ್ ಆಫ್ ಆಗಿರ್ಬೋದು, ಏನಂತ ಒಂದು ಭಯ ಆಗಲಿ ಆಂಗ್ಸೈಟಿ ಆಗಲಿ ಏನು ಅನ್ನಿಸ್ಲಿಲ್ಲ. ಗುಡ್, ಇಟ್ ವಾಸ್ ಎ ವೆಲ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ಏನಂದರೆ ಫ್ಲೈಟ್ಗೆ ಹೋಗ್ಬೇಕಾದ್ರೆ ಮಕ್ಳನ್ನ ಅವಾಯ್ಡ್ ಮಾಡೋದು ನನ್ನ ಪ್ರಕಾರ ಬೆಸ್ಟು. ಯಾಕೆ ಅಂದರೆ ಸುಮ್ಮನೆ ಅಲ್ಲಿ ಕರ್ಕೊಂಡೋಗೋದು, ಅಲ್ಲಿ ಮತ್ತೆ ಪ್ರಾಬ್ಲಮ್ ಮಾಡೋ ಒಂದು ಫೆಸಿಲಿಟಿ ಇರೋಲ್ಲ. ಮೊದಲೇ ಫುಡ್ಡಿನ ಫೆಸಿಲಿಟಿ ಕರೆಕ್ಟಾಗಿರಲ್ಲ, ಅದಕ್ಕೆ ಅವ್ರನ್ನ ಅವಾಯ್ಡ್ ಮಾಡಿದ್ರೆ ಬೆಸ್ಟು. ಈಗ ನಾವು ಹೋಗಿ ಬಂದಿದ್ದು ನಮ್ಮ ಮಾಮನ ಮಗಳು ಇದಿತ್ತು, ಮುಡಿ ಇತ್ತು. ಹಂಗಾಗಿ ಮುಡಿ ಕೊಡ್ಸೋಕ್ಕೆ ಅಂತ ಹೋಗಿದ್ವಿ. ಮಾಮ ಆಗಿರೋರು 3 ಶಾಸ್ತ್ರ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಕಿವಿ ಚುಚ್ಚೋದು, ಅದಾದಮೇಲೆ ಊಟ ಅಂದರೆ ಚೂರು ಬಾಯೊಳಗಡೆ ಊಟ ತಿನ್ಸೋ ಥರ. ಅದಾದಮೇಲೆ ಈಗ ನಾಮಕರಣ ಟೈಮಲ್ಲಿ ಇದು ಅನ್ನ ತಿನ್ಸೋದು, ಇಲ್ಲಾಂದರೆ ಒಲೆ ಚುಚ್ಚೋದು, ಆ ಥರದ್ದಿರುತ್ತೆ. ಮತ್ತು ಇವಾಗ ಕೂದಲು ಮುಡಿ ಕೊಡೋದು, ಫುಲ್ಲು ಅಂದರೆ ಕೂದಲೆಲ್ಲ ಕೊಡೋದು ದೇವರಿಗೆ. ಈ ಥರ ಶಾಸ್ತ್ರ ಮಾಮಂದಿರಿಗೆ ಮಾಡೋ ಅಂಥದ್ದು. ಈ ಥರದೊಂದು ಮಾಡಿದ್ರೆ ನಮ್ಮ ಎಲ್ಲರಿಗೂ ಫ್ಯಾಮಿಲೀಲಿ ಸಂತೋಷ. ಇದು ಒಂಥರ ಪ್ರೋಗ್ರಾಮು. ಇದು ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ನಿಮ್ಮ ಮನೆಯಲ್ಲೂ ಮಾಡ್ತಾರೆ. ಕೇಳಿ ತಿಳ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಇಲ್ಲಿ ಪ್ಲೇನ್ ಕಿಸ್ ಯಾರಿಗೆ? ನಿನ್ನ ಹೆಸರು ಹೇಳವ? ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಏನು? ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಅತ್ತೆ ಅಲ್ಲ, ಈತ ಚಿನ್ನ ಮರಿ. ನಿನ್ನ ಹೆಸರು ಹೇಳವ. ಇಲ್ಲಿ ನಿನ್ನ ಹೆಸರು ಈತ. ಏನು ನಿನ್ನ ಹೆಸರು? ಓ ಇಲ್ಲ, ಬೇಡ ಬಾರವ. ಎಣ್ಣೆನೋ ಅನ್ನವ, ಎಣ್ಣೆನೋ ಆತಾನೆ. ಎಣ್ಣೆನೋ ಎಣ್ಣೆ ಹಾಕನಾ? ಬೇಡ 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 ಚಿನಿ, ಎಣ್ಣೆ ಹಾಕನಾ? ಬೇಡ. ವೈಫೈ ಚಿನಿ, ವೈಫೈ 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 ವೈಫೈ